ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಈಗಾಗಲೇ ರಂಗೇರಿದೆ. ಈಗ ನಮ್ಮ ಜೊತೆ ಸ್ವತಃ ಬಿಜೆಪಿ ಅಭ್ಯರ್ಥಿ ಆದಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪರ್ ಇದ್ದಾರೆ. ಅವರನ್ನೇ ಮಾತಾಡ್ತಾ ಹೋಗೋಣ. ಸರ್, ಈಗ ಚುನಾವಣೆ ರಂಗೇರಿದೆ. ಕ್ಷೇತ್ರದಲ್ಲಿ ಪ್ರಚಾರ ಹೇಗೆಲ್ಲ ನಡೀತಿದೆ ಸರ್? ಇವತ್ತು ಬೆಳಗ್ಗೆಯಿಂದ ಎಲ್ಲರ ಕಾರ್ಯಕರ್ತರನ್ನು ಒಳಗೊಂಡಂತೆ ನಮ್ಮೆಲ್ಲ ಮುಖಂಡರನ್ನು ಕರೆದುಕೊಂಡು ಹೋಗಿ 13ನೇ ವಾರ್ಡಿಗೆ ನಾವು ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀವಿ. ಆಂಜನೇಯ ಸ್ವಾಮಿ ಪೂಜೆ ಸಲ್ಲಿಸೋದ್ರ ಮುಖಾಂತರ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಮತದಾರರೇ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನ ಅಭಿವೃದ್ಧಿ ಶೂನ್ಯ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಏನು ಅಭಿವೃದ್ಧಿ ಶೂನ್ಯ ಆಗಿದೆ ಆ ವಾರ್ಡ್ನಲ್ಲಿ ಕೂಡ ಇವತ್ತು ಡ್ರೈನೇಜು, ರಸ್ತೆ, ಚರಂಡಿ ಯಾವುದೂ ಆಗಿಲ್ಲ. ನಾನು ನೋಡುವಂಥ ಸಂದರ್ಭದಲ್ಲಿ ಇವತ್ತು ಹೋಗಿ ಮತಯಾಚನೆ ಮಾಡೋ ಸಂದರ್ಭದಲ್ಲಿ ನೋಡಿದೆ, ಇವತ್ತೆಲ್ಲ ಚರಂಡಿ ಪೂರ್ತಿ ಬ್ಲಾಕ್ ಆಗಿದ್ದು ನೋಡಿದೆ. ಅವಾಗ ಅಂದರು, ಸರ್ ನಾವು 10-16 ಬಾರಿ ಹೋಗಿ ನಾವು ಇವತ್ತು ಮನವಿಯನ್ನು ಕೊಟ್ಟರೂ ಕೂಡ ಯಾವುದೇ ಕೆಲಸ ನಮಗೆ ಮಾಡಿಕೊಟ್ಟಿಲ್ಲ ಅಂತ ಹೇಳಿದರು. ಅದನ್ನು ಭರವಸೆ ಕೊಟ್ಟಿದ್ದೀನಿ. ನೀವೆಲ್ಲರೂ ಮತ ಹಾಕಿ ನಿಮ್ಮ ಆಶೀರ್ವಾದದಿಂದ ನಾನು ಶಾಸಕನಾದ ಮೊದಲನೇ ಕೆಲಸ ನಿಮಗೆ ಅದನ್ನು ಮಾಡಿಕೊಡ್ತೀನಿ ಅಂತೇಳಿ ಮಾತು ಕೊಟ್ಟು ಕೂಡ ಬಂದಿದ್ದೀನಿ. ಅಷ್ಟು ಉರುಪಿನಲ್ಲಿ ಇದ್ದರು ಅವರು. ಸರ್, ಈಗ ಚುನಾವಣೆಯಲ್ಲಿ 23 ಮಂದಿ ಮುಸ್ಲಿಮರು ಈಗ ಅಭ್ಯರ್ಥಿಗಳಾಗಿ ನಿಂತಿರೋ ಸರ್, ಇದು ನಿಮಗೆ ಎಷ್ಟರ ಮಟ್ಟಿಗೆ ವರದಾನ ಆಗಲಿಕ್ಕಿದೆ? ಅದು ಆಂತರಿಕ ವಿಚಾರ ಸರ್. ನಾನು ಭಾರತೀಯ ಜನತಾ ಪಾರ್ಟಿ ಉಮೇದುವಾರ ಇದ್ದೀನಿ. 2,30,000 ಮತದಾರರಿಗೂ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಪ್ರತಿಯೊಬ್ಬರ ಹತ್ರ ಹೋಗಿ ನಾನು ಮತಯಾಚನೆ ಮಾಡ್ತೇನೆ. ನನಗೆ ವಿಶ್ವಾಸ ಇದೆ 2,30,000 ಜನರು ಕೂಡ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಸರ್, ಕಾಂಗ್ರೆಸ್ಸಲ್ಲಿ ಈಗ ಒಳಜಗಳಾಗಿದೆ. ಅಂದರೆ ಸಮರ್ಥ ಅವ್ರ ವಿರುದ್ಧ ಈಗ ಸಾದಿಕ್ ಪೈಲನ್ ತೊಡೆತಟ್ಟು ನಿಂತಿರೋದು, ನಾನು ಯಾವುದೇ ಕಾರಣಕ್ಕೂ ನಾನು ಹಿಂದೆ ನಾಮತ ತಗೊಳ್ಳೋದಿಲ್ಲ ಅಂದಿದೆ ಸರ್. ಇದು ನಿಮಗೆ ಎಷ್ಟು ಪ್ಲಸ್ ಆಗಲಿಕ್ಕೆ ಸರ್? ಅದೇ ನಾನು ಹೇಳಿದೆ ನಿಮಗೆ, ಅದು ಆಂತರಿಕ ವಿಚಾರ ಅವ್ರದ್ದು. ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದೆ. ಒಬ್ಬ ಬಡವ ಶ್ರೀಮಂತನ ಮಧ್ಯೆ ಚುನಾವಣೆ ಆಗುತ್ತೆ. ಜನರು ತೀರ್ಮಾನ ಮಾಡಿದರೆ ಒಬ್ಬ ಬಡವನ ಮಗನನ್ನು ಗೆಲ್ಲಿಸಲಿಕ್ಕೆ ತಯಾರಿಯಾಗಿದ್ದಾರೆ. ನಾನು ಗೆಲ್ತೀನಿ. ಇದಿಷ್ಟು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಭೀಮಾ ನಾಯ್ಕ್, ಒನ್ಕಣ ನ್ಯೂಸ್, ದಾವಣಗೆರೆ.